ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಉತ್ತರ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆ ಇಡಲಾಗಿದೆ. ಹೌದು ವೀಕ್ಷಕರೇ, ಮುಧೋಳ್ ನಗರದ ರಾಯಲ್ ಸ್ಕೂಲ್ನಲ್ಲಿ ಅತ್ಯಂತ ತಂತ್ರಜ್ಞಾನವಿರುವ ರೋಬೋಟಿಕ್ ಲ್ಯಾಬ್ ಅನ್ನು ಸ್ಥಾಪಿಸಲಾಗಿದೆ. ಈ ರೋಬೋಟಿಕ್ ಲ್ಯಾಬ್ನ ಮೂಲಕ ವಿದ್ಯಾರ್ಥಿಗಳಲ್ಲಿ ತಂತ್ರಜ್ಞಾನ, ವಿಜ್ಞಾನ, ಕೌಶಲ್ಯ ಮತ್ತು ಸೃಜನಶೀಲತೆಗಳನ್ನು ಅಳವಡಿಸಿಕೊಂಡು ಶಿಕ್ಷಣವನ್ನು ಪಡೆಯಬೇಕು ಎನ್ನುವಂಥ ಉದ್ದೇಶದಿಂದ ಈ ರೋಬೋಟಿಕ್ ಲ್ಯಾಬ್ ಅನ್ನು ಸ್ಥಾಪಿಸಲಾಗಿದೆ. ಈ ರೋಬೋಟಿಕ್ ಲ್ಯಾಬ್ ಉತ್ತರ ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿದ್ದು, ಮುಧೋಳ ನಗರದ ವಿದ್ಯಾರ್ಥಿಗಳು ಈ ಒಂದು ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಶಿಕ್ಷಣ ಪಡೆಯಬೇಕೆಂಬುದು ಈ ಸಂಸ್ಥೆಯ ಆಡಳಿತ ಮಂಡಳಿಯ ಉದ್ದೇಶವಾಗಿದೆ. ಉತ್ತರ ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ಮುಧೋಳ್ ನಗರದ ರಾಯಲ್ ಸ್ಕೂಲ್ನಲ್ಲಿ ಉತ್ತರ ಕರ್ನಾಟಕದಲ್ಲೇ ಪ್ರಪ್ರಥಮ ರೋಬೋಟಿಕ್ ತಂತ್ರಜ್ಞಾನ ಆಧಾರಿತ ಲ್ಯಾಬ್ ಅನ್ನು ಉದ್ಘಾಟಿಸಲಾಗಿದ್ದು, ಆಧುನಿಕ ತಂತ್ರಜ್ಞಾನದ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಹೊಸ ಪ್ರಯತ್ನಕ್ಕೆ ಚಾಲನೆ ದೊರೆತಿದೆ. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಸೃಜನಶೀಲತೆ ಹಾಗೂ ಸಮಸ್ಯೆಗಳಿಗೆ ಪರಿಹಾರಗಳನ್ನು, ಕೌಶಲ್ಯಗಳನ್ನು ಬೆಳೆಸುವ ಉದ್ದೇಶದಿಂದ ಈ ರೋಬೋಟಿಕ್ ಲ್ಯಾಬ್ ಅನ್ನು ಸ್ಥಾಪಿಸಲಾಗಿದೆ. ಶಾಲಾ ಶಿಕ್ಷಣದ ಜೊತೆಗೆ ಇಂದಿನ ತಾಂತ್ರಿಕ ಜಗತ್ತಿಗೆ ಅಗತ್ಯವಿರುವ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದಲೇ ಕಲಿಯಲು ಈ ಲ್ಯಾಬ್ ಸಹಕಾರಿಯಾಗಿದೆ. ಈ ಮೂಲಕ ಮುಧೋಳ್ ರಾಯಲ್ ಸ್ಕೂಲ್ ಉತ್ತರ ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಾಂತ್ರಿಕ ಮೈಲುಗಲ್ಲು ಸ್ಥಾಪಿಸಿದೆ. ನಗರದ ರಾಯಲ್ ಸ್ಕೂಲ್ ಆವರಣದಲ್ಲಿ ಅರಳಿಕಟ್ಟಿ ಫೌಂಡೇಶನ್ ವತಿಯಿಂದ ನೂತನ ರೋಬೋಟಿಕ್ ಮತ್ತು AI ಲ್ಯಾಬ್ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅರಳಿಕಟ್ಟಿ ಫೌಂಡೇಶನ್ ಸಂಸ್ಥಾಪಕ ಡಾಕ್ಟರ್ ತಿಮ್ಮಣ್ಣ ಅರಳಿಕಟ್ಟಿ, ಆಧುನಿಕ ತಂತ್ರಜ್ಞಾನವನ್ನು ಕೇವಲ ಬಳಸುವುದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಹೊಸ ತಂತ್ರಜ್ಞಾನವನ್ನು ಆವಿಷ್ಕರಿಸುವ ಹಾಗೂ ಕಲಿಯುವ ಹಂತಕ್ಕೆ ಬೆಳೆಯಬೇಕು ಎಂಬ ಉದ್ದೇಶದಿಂದ ಈ ಲ್ಯಾಬ್ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ಕೇವಲ 6 ತಿಂಗಳ ಅವಧಿಯಲ್ಲಿ ಉತ್ತರ ಕರ್ನಾಟಕದಲ್ಲೇ ಪ್ರಥಮ ರೋಬೋಟಿಕ್ ತಂತ್ರಜ್ಞಾನ ಆಧಾರಿತ ಲ್ಯಾಬ್ ನಿರ್ಮಿಸಿರುವುದು ಹೆಮ್ಮೆಯ ವಿಚಾರವಾಗಿದೆ. ಭವಿಷ್ಯದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಸ್ವಂತ ಹೊಸ ತಂತ್ರಜ್ಞಾನಗಳನ್ನು ಆವಿಷ್ಕರಿಸುವ ಮಟ್ಟಕ್ಕೆ ಬೆಳೆಯಲಿದ್ದಾರೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಮೀರ್ ಮುಲ್ಲಾ ಹಾಗೂ ಡಾಕ್ಟರ್ ಅರಳಿಕಟ್ಟಿ, ಮುಧೋಳ್ ಭಾಗದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಪರಿಚಯಿಸುವ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಗೆ ನಾಂದಿ ಹಾಡಲಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೃಷಿ ಕ್ಷೇತ್ರದಲ್ಲಿ ಪೈಲಟ್ ಯೋಜನೆಗಳ ಮೂಲಕ ತಂತ್ರಜ್ಞಾನವನ್ನು ಪರಿಚಯಿಸಿದ ಸಂಸ್ಥೆ ಇದೀಗ ಶಿಕ್ಷಣ ಕ್ಷೇತ್ರದಲ್ಲೂ ತಂತ್ರಜ್ಞಾನದ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಶಾಲೆಯಲ್ಲಿ AI ಆಧಾರಿತ ಶಿಕ್ಷಕರ ವ್ಯವಸ್ಥೆ ಸೇರಿದಂತೆ ಹಲವು ನೂತನ ಪ್ರಯೋಗಗಳನ್ನು ಅಳವಡಿಸಿಕೊಂಡಿರುವುದು ಅವರು ಶ್ಲಾಘಿಸಿದರು. ಇದೇ ವೇಳೆ ಮಾತನಾಡಿದ CPI ನಾಗರೆಡ್ಡಿ, ಶಾಲಾ ಕಾಲೇಜು ಹಂತದಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ಮಾದಕ ದ್ರವ್ಯ ತಡೆ ಹಾಗೂ ಪೋಕ್ಸೋ ಕಾಯ್ದೆಯ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಗತ್ಯ ಎಂದು ಹೇಳಿದರು. ಶಾಲಾ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಈ ವಿಚಾರದಲ್ಲಿ ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಎಂದು ಕರೆ ನೀಡಿದರು. ರಾಯಲ್ ಸ್ಕೂಲ್ನಲ್ಲಿ ಸುಮಾರು 1300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ 150ಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದು, ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರಿಗೂ ರೋಬೋಟಿಕ್ ಮತ್ತು AI ಕುರಿತು ತರಬೇತಿ ನೀಡಲಾಗುತ್ತಿದೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಸವಿಕಾ ಅರಳಿಕಟ್ಟಿ ಅವರು ಕಾರ್ಯಕ್ರಮದಲ್ಲಿ ವಕೀಲರಾದ ಯಾದವಾಡ್, GS ದಾಸ್, ರಾಜೇಶ್ವರಿ ಕುಮಾರಿ ಸೇರಿದಂತೆ ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಒಟ್ಟಾರೆ ಉತ್ತರ ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ರೋಬೋಟಿಕ್ ಮತ್ತು ಕೃತಕ ಬುದ್ಧಿಮತ್ತೆ ಹೊಸ ಅಧ್ಯಾಯಕ್ಕೆ ಮುಧೋಳ್ ರಾಯಲ್ ಸ್ಕೂಲ್ ಈ ಪ್ರಯತ್ನ ಮುನ್ನಡಿ ಬರೆದಿದೆ. ಇವತ್ತು ನಮ್ಮ ರಾಯಲ್ ಸ್ಕೂಲ್ನಲ್ಲಿ ಉತ್ತರ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಲ್ಯಾಬ್ ಹಾಗೂ AI ಟೀಚರನ್ನು ನಾವು ಪರಿಚಯ ಮಾಡ್ತಾಯಿದ್ದೀವಿ. ಮಾಡುವ ಉದ್ದೇಶ ನಮ್ಮ ಮಕ್ಕಳು ತಂತ್ರಜ್ಞಾನವನ್ನು ಕೇವಲ ಉಪಯೋಗ ಮಾಡೋದಾಗಬಾರ್ದು, ತಂತ್ರಜ್ಞಾನವನ್ನು ಕ್ರಿಯೇಟ್ ಮಾಡುವಂಥ ಗುಣ ಅವರಲ್ಲಿ ಬೆಳೀಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಹೊಸ ಕಲಿಕೆಗೆ ಸಂಬಂಧಪಟ್ಟಂಥ ಎಲ್ಲ ಹೊಸ ತಂತ್ರಜ್ಞಾನವನ್ನು ನಮ್ಮ ಸ್ಕೂಲ್ನಲ್ಲಿ ನಾವು ಅಳವಡಿಸ್ತಾ ಇದ್ದೀವಿ. ಇವತ್ತು AI ಟೀಚರ್ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಇಬ್ಬರಿಗೂ ಬಹಳ ಒಂದು ಉಪಯೋಗವಾದಂಥ ಇದು ಹೊಸ ಮಾಹಿತಿಯನ್ನು ಅದರಿಂದ ಪಡೆಯೋದರ ಮೂಲಕ ಮಕ್ಕಳಲ್ಲಿ ಒಂದು ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸೋದರ ಮೂಲಕ ಒಂದು ಭಾಳ ಅನುಕೂಲ ಆಗ್ತದೆ. ಈ ಸಂದರ್ಭದಲ್ಲಿ ನಾನು ಸಂಸ್ಥೆಯ ಸಂಸ್ಥಾಪಕರಾಗಿ ಇವತ್ತು ಎಲ್ಲ
ಪಾಲಕರಿಗೆ ನಮ್ಮ ಸಂಸ್ಥೆ ಬಗ್ಗೆ ಒಂದು ಅಪಾರ ಪ್ರೀತಿ ಅಭಿಮಾನವನ್ನು ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಪಾಲಕರಿಗೂ ಕೂಡ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕಾರ್ಯಕ್ರಮ ಭಾಳ ಒಂದು ವಿದ್ಯುಕ್ತವಾಗಿ ಪ್ರಾರಂಭ ಆಗಿದೆ. ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿಗಳಿಗೂ ಕೂಡ ನಾನು ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. So it's a proud moment for Honna to be associated with Royal School Mudhol, and it's also a good opportunity for the parents to get their kids exposed to the latest technology. The sir which he has taken, Arlikatti sir and madam, which has shown an interest to introduce an robotics and AI lab. This is definitely going to benefit students because the hands-on technology awareness is very important. Being in Karnataka and being in Bangalore, not only in India, all over the world, Bangalore is the place where a lot of opportunity exists for the IT. So this lab setup will help exposure in all the technology which is required for the K-12. Like we have introduced IoT, we have introduced drone, we have introduced 3D printing, we have introduced humanoid. Whatever required exposure at the early stage, we have taken care, sir has taken care. And Honna is really thankful for giving us an opportunity to be part of Royal School Mudhol. Thanks. Shivakumar. ನಾನು ಮುಧೋಳ್ ರಾಯಲ್ ಸ್ಕೂಲಿನಲ್ಲಿ ನನ್ನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ನಾನು ಆ ಮಕ್ಕಳ ಪಾಲಕನಾಗಿ ಇಲ್ಲಿ ಮುಧೋಳ್ ರಾಯಲ್ ಸ್ಕೂಲ್ನಲ್ಲಿ ಒಂದು ರೋಬೋಟಿಕ್ ಲ್ಯಾಬ್ ಮತ್ತು AI ಟೀಚರ್ ಅಂಥೇಳಿ ಏನೋ ಒಂದು ನೂತನವಾಗಿ ಒಂದು ಇದನ್ನು ರೋಬೋಟನ್ನು ತಂದಿದ್ದಾರೆ. ಅದು ನಮ್ಮ ಮಕ್ಕಳಿಗೆ ತುಂಬ ಅನುಕೂಲಕಾರಿಯಾಗಿದೆ. ಇದರಿಂದ ನಾನು ಮುಧೋಳ್ ರಾಯಲ್ ಸ್ಕೂಲಿನ ಆಡಳಿತ ಮಂಡಳಿಯವರಿಗೆ, TV ಅಳಿಕಟ್ಟಿ ಸಾಹೇಬ್ರಿಗೆ ಹಾಗೂ ಸವಿತಾ ಅಳಿಕಟ್ಟಿ ಮೇಡಮ್ ಅವರಿಗೆ ಮತ್ತು ವಿನಾಯಕ ಅಳಿಕಟ್ಟಿ ಅವರಿಗೂ ಕೂಡ ನಮ್ಮ ಎಲ್ಲ ಪಾಲಕರ ಈ ಮುಧೋಳ್ ರಾಯಲ್ ಸ್ಕೂಲಿನಲ್ಲಿ ಓದ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪಾಲಕರ ಪರವಾಗಿ ಹಾಗೂ ನಮ್ಮ ಮುಧೋಳ್ ತಾಲೂಕಿನ ಎಲ್ಲ ಹಿರಿಯರ ಪರವಾಗಿ ಈ ಒಂದು ಮುಧೋಳ್ ರಾಯಲ್ ಸ್ಕೂಲಿನ ಆಡಳಿತ ಮಂಡಳಿಯವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದರಿಂದ ನಮ್ಮ ಮಕ್ಕಳು ಇನ್ನೂ ಹೆಚ್ಚು ಉನ್ನತ ವ್ಯಾಸಂಗವನ್ನು ಮಾಡಲು ಅತಿ ಹೆಚ್ಚು ಸಹಾಯಕಾರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಮುಧೋಳ್ ರಾಯಲ್ ಸ್ಕೂಲ್ನಲ್ಲಿ ಇವತ್ತು AI ತರಬೇತಿಯನ್ನು ಮಕ್ಕಳಿಗೋಸ್ಕರ ಒಂದು ಪ್ರತಿಭೆಯನ್ನು ನೀಡಿದ್ದಾರೆ. ಅದರಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಸಹಿತ ಒಂದು ವಿವಿಧ ತರಬೇತಿಯನ್ನು ಕೊಟ್ಟಿದ್ದಾರೆ. AI ಯಾವ ರೀತಿ ಅದರ ಬಗ್ಗೆ ತಿಳುವಳಿಕೆಯನ್ನು ಸಹಿತ ನೀಡಿದ್ದಾರೆ ನಮ್ಮ ಮಗುವಿಗೆ. ಮತ್ತು ಬೇರೆ ಥರದ ರೀತಿಯ ತಂತ್ರಜ್ಞಾನವನ್ನು ಅಳವಡಿಸಿ ಮಕ್ಕಳಿಗೆ ಸಹಿತ ಕೊಟ್ಟಿದ್ದಾರೆ. 21ನೇ ಶತಮಾನಕ್ಕೆ ಅಣಿಗೊಳಿಸ್ತಾ ಇದ್ದೇವೆ. ದೇಶದ ಅಭಿವೃದ್ಧಿಯಲ್ಲಿ ಈ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಅಂತಾರಾಷ್ಟ್ರೀಯ ಅಭಿವೃದ್ಧಿಯಲ್ಲಿ ಮುಂದಿನ ದಿನಗಳಲ್ಲಿ ಇವರ ಒಂದು ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಯಾರೂ ಇವರನ್ನು ಹಿಡಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಯನ್ನು ರಾಯಲ್ ಮುಧೋಳ್ ಸ್ಕೂಲ್ದವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪಾಲಕರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಜವಾಗಲೂ ಇದು ಊಹೆಗಿಂತಲೂ ಮಿಗಿಲಾದಂತಹ ಕಾರ್ಯ ಇವತ್ತು ಈ ಶಾಲೆಯಲ್ಲಿ ಪ್ರಾರಂಭ ಆಗಿದೆ. ಸೊ ನಾನು ಮಕ್ಕಳಿಗೆ ಕೇಳೋದು ಇಷ್ಟೇ, ನೀವುಗಳು ಇದರಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಲ್ಲಿ ಸಿಗುವಂತಹ ಜ್ಞಾನ, ಅದು ತಂತ್ರಜ್ಞಾನ ಇರಬಹುದು, ಅಕ್ಷರ ಜ್ಞಾನ ಇರಬಹುದು, ಮತ್ತೊಂದಿರಬಹುದು, ನಮ್ಮ ಮೌಲ್ಯಗಳನ್ನು ನಾವು ಯಾವ ಕಾರಣಕ್ಕೂ ಮರೆಯದೆ, ನಮ್ಮ ಸಂಸ್ಕಾರಗಳನ್ನು ಯಾವ ಕಾರಣಕ್ಕೂ ನಾವು ಕೈ ಬಿಡದೆ ನಾವು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಾಗ ನಮ್ಮ ಜೊತೆಗೆ ಸಂಸ್ಕಾರ ಮತ್ತು ನಮ್ಮ ವಿಚಾರಗಳು, ನಮ್ಮ ಹಿರಿಯರು ಹೇಳಿಕೊಟ್ಟಿರುವಂಥ ವಿಚಾರಗಳು ಎರಡೂ ಕೂಡಿದ್ದು ಅಂದ್ರೆ ಡೆಫಿನೆಟ್ಲಿ ನಾವು ವಿಶ್ವದ ಯಾವುದೇ ಮೂಲೆಯಲ್ಲಿ ನಾವು ಉತ್ತಮ ಹೆಸರು ಗಳಿಸಲಿಕ್ಕೆ, ನಮ್ಮ ದೇಶದ ಹೆಸರನ್ನು ಎತ್ತರಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕೆ ಮುದ್ದು ಮಕ್ಕಳಿಗೆ ಇಂತಹ ಶಾಲೆಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ನಿಮಗೆ ಒಳ್ಳೆಯ ಸಂದರ್ಭ ಒದಗಿ ಬಂದಿದೆ. ಇದನ್ನು ಸದುಪಯೋಗ ತಗೊಳ್ರಿ. ಅರಳಿಕಟ್ಟಿ ಫೌಂಡೇಶನ್ ಮುಧೋಳ್ ರಾಯಲ್ ಸ್ಕೂಲ್ ನಿಜವಾಗಲೂ ಇವತ್ತು ನಮ್ಮ ಪ್ರಾಚಾರ್ಯರು, ಈ ಸಂಸ್ಥೆಯ ಪ್ರಾಚಾರ್ಯರು ಹೇಳಿದ ಪ್ರಕಾರ JEE ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತವಾಗಿ, ಹೌದಿಲ್ಲ ಸರ್, ಉಚಿತವಾಗಿ ಅವರಿಗೆ ಒಂದು ತರಬೇತಿಯನ್ನು
ನೀಡುವಂಥದ್ದು ಕೇವಲ ನಮ್ಮ ಶಾಲೆ ಮಕ್ಕಳಿಗೆ ಮಾತ್ರ ಅಲ್ಲ, ಮುಧೋಳ್ ಟೌನ್ನಲ್ಲಿರುವಂತಹ ಯಾವುದೇ ಕಾಲೇಜು ಯಾವುದೋ ಶಾಲೆಯ ಮಕ್ಕಳಿಗೆ ನಾವು ಉಚಿತವಾಗಿ ತರಬೇತಿಯನ್ನು ನೀಡುವಂಥದ್ದು ವಿಚಾರ ಇಟ್ಕೊಂಡಿದ್ದಾರೆ. ಇದು ನಿಜವಾಗಲೂ ದೇಶ ಕಟ್ಟುವಂಥ ಕೆಲಸ. ನಾವು ಸರ್ ನಿಮ್ಮ ಜೊತೆಗಿರ್ತೀವಿ, ಸಮಾಜ ನಿಮ್ಮ ಜೊತೆಗಿರ್ತದೆ, ಪಾಲಕರು ನಿಮ್ಮ ಜೊತೆಗಿರ್ತಾರೆ. ಇಂತಹ ಕಾರ್ಯವನ್ನು ತಾವುಗಳು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಮಾಡಿ ಸಮಾಜಮುಖಿಯಾಗಿ ನೀವು ಬಹಳಷ್ಟು ಕ್ಷೇತ್ರಗಳಲ್ಲಿ ಕಾರ್ಯ ಮಾಡ್ತಾ ಇದ್ದೀರಿ. ಆದರೆ ಶಿಕ್ಷಣ ಕ್ಷೇತ್ರ ಎಲ್ಲಕ್ಕಿಂತ ಮಿಗಿಲಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ತಾವು ಮಾಡುವಂಥ ಕೆಲಸದಲ್ಲಿ ಇಲಾಖೆಯೂ ನಿಮ್ಮ ಜೊತೆಗಿರ್ತದೆ. ನೀವು ಕೂಡಿ ಒಟ್ಟಾರೆಯಾಗಿ ಗ್ರಾಮೀಣ ಭಾಗದ ಈ ಮುಧೋಳ್ ತಾಲೂಕಿನ ಜನರಿಗೆ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಪಣ ತೊಡುವ ಅನ್ನುವಂತಹ ಮಾತನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಕರೆದು 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ಸಂಸ್ಥೆಯವರಿಗೆ ತಮಗೆಲ್ಲರಿಗೂ ಕೂಡ ವಂದಿಸಿ ಮಕ್ಕಳಿಗೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಇಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪಾಲಕರೇ ಮತ್ತು ಪತ್ರಿಕಾ ಮಿತ್ರರೇ, ಇವತ್ತು ಈ ಒಂದು ಕಾರ್ಯಕ್ರಮ ನೋಡಿ ನನಗೆ ತುಂಬ ಅದ್ಭುತ ಅನಿಸ್ತು. ಈಗಿನ ಮಕ್ಕಳನ್ನು ಯಾವ ರೀತಿ ಕಾಲಕ್ಕೆ ತಕ್ಕಂತೆ ಶಿಕ್ಷಣ ಮತ್ತು ಅವ್ರನ್ನ ತಾಂತ್ರಿಕವಾಗಿ ಸುಧಾರಣೆ ಮಾಡ್ತಕ್ಕಂಥದ್ದು ಮತ್ತು ಈ ಸಮಾಜಕ್ಕೆ ಅವಶ್ಯಕತೆಗೆ ತಕ್ಕಂತೆ ತಯಾರು ಮಾಡ್ತಕ್ಕಂಥದ್ದು ನೋಡಿ ತುಂಬ ಸಂತೋಷ ಆಯಿತು. ಈ ಮಕ್ಕಳು ಎಕ್ಸ್ಪ್ಲೇನ್ ಮಾಡೋ ರೀತಿ, ಅವೇನು ಅವ್ರವ್ರ ಮಕ್ಕಳು ತಾವು ಮಾಡಿರ್ತಕ್ಕಂಥ ಒಂದು ವಸ್ತುಗಳು ರೋಬೋಟಿಕ್ ಮಿಷನರಿ ಮುಖಾಂತರ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಎಕ್ಸ್ಪ್ಲೇನ್ ಮಾಡೋ ರೀತಿ ತುಂಬ ಚೆನ್ನಾಗಿತ್ತು. ಅವರು ಒಂದು ಭಾಷೆ, ಅವರು ಎಕ್ಸ್ಪ್ಲೇನ್ ಮಾಡೋ ರೀತಿ ಮತ್ತು ಅವುಗಳ ತಯಾರಿಸಿದ ರೀತಿ ನೋಡಿದರೆ ತುಂಬ ಅದ್ಭುತವಾಗಿತ್ತು. ಇದನ್ನೆಲ್ಲ ನೋಡಿದರೆ ನಾವು ಭಾಳಷ್ಟು ಯಾವ ಮಟ್ಟದಲ್ಲಿ ಶಿಕ್ಷಣ ಇತ್ತು ನಮ್ಮದು ಹಿಂದೆ, ಈಗ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗಿದೆ ಅಂತ ತುಂಬ ವ್ಯತ್ಯಾಸ ಇದೆ ಅಲ್ಲಿಗೂ ಇಲ್ಲಿಗೂ. ಇದ್ರ ಜೊತೆಗೆ ಈ ಒಂದು ಸ್ಕೂಲಲ್ಲಿ ಕೆಲವೊಂದು ವಿಚಾರಗಳು ನಾನು ತಿಳ್ಕೊಂಡೆ. ತುಂಬ ಅದ್ಭುತವಾದಂಥ ರಿಸಲ್ಟ್ ಕೂಡ ಕೊಟ್ಟಿದ್ದಾರೆ. ಮಕ್ಕಳಿಗೆ ಈ ಎಜುಕೇಷನ್ ಜೊತೆಗೆ ಕೆಲವು ವಿಚಾರಗಳು ಕೂಡ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ಬೇಕಾಗುತ್ತೆ. ನೈತಿಕ ಪಾಠಗಳ ಬಗ್ಗೆ ಮತ್ತು ಡ್ರಗ್ಸ್ ಬಗ್ಗೆ, ಕ್ರೈಮ್ ಬಗ್ಗೆ, ಸೈಬರ್ ಕ್ರೈಮ್ ಬಗ್ಗೆ ಮತ್ತು ಟ್ರಾಫಿಕ್ ರೂಲ್ಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಜೊತೆಗೆ ನಾವು ಪೊಲೀಸ್ ಇಲಾಖೆ ಸೇರಿಕೊಂಡು ಮಕ್ಕಳಿಗೆ ಅದನ್ನು ಎಜುಕೇಟ್ ಮಾಡ್ತಕ್ಕಂಥ ಕೆಲಸನೂ ಮಾಡೋಣ ಅಂತ ನನಗೆ ಯೋಚನೆ ಬಂತು. ನಾನು ಭಾಷಣಕಾರ ಅಲ್ಲ, ಭಾಷಣ ನನಗೆ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ವಿಷಯಗಳು ಪ್ರಸ್ತಾಪ ಮಾಡೋದು ಕಷ್ಟ ನನಗೆ. ಬಟ್ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ತುಂಬ ಖುಷಿಯಾಯಿತು. ಮಕ್ಕಳು ಇಷ್ಟೊಂದು ಅದ್ಭುತವಾಗಿ ತಯಾರಾಗಿದ್ದಾರೆ. ಒಂದು ಈ ಶಿಕ್ಷಣ ಮಟ್ಟ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗ್ತದೆ ಅಂತಕ್ಕಂಥದ್ದು ನೋಡಿ ತುಂಬ ಖುಷಿಯಾಯಿತು. ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಈ ರಾಯಲ್ ಸ್ಕೂಲ್ ಜೊತೆಗೆ ಸೇರ್ಕೊಂಡು ಅವ್ರು ನಡೆಸ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡ್ಬೋದು, ಈ ಸೈಬರ್ ಕ್ರೈಮು, ಡ್ರಗ್ಸು ಮತ್ತು ಟ್ರಾಫಿಕ್ ರೂಲ್ಸು, ಆಮೇಲೆ ಮುಖ್ಯವಾಗಿ ಪೋಕ್ಸೋ, ಇತ್ತೀಚಿನ ದಿನಗಳಲ್ಲಿ ಪೋಕ್ಸೋ ಕಾಯ್ದೆ ಒಂದು ಮಕ್ಕಳು ಅನುಭವಿಸ್ತಕ್ಕಂಥ ತೊಂದರೆಗಳು, ಅದರ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ಕೂಡ ಮಾಡೋಣ ಅಂತ. ಆಮೇಲೆ ನೈತಿಕತೆ, ಒಂದು ಸಂಸ್ಕಾರಗಳ ಬಗ್ಗೆ, ಇದ್ರ ಬಗ್ಗೆ ಕೂಡ ನಾವು ಪಾಠ ಮಾಡಬೇಕಾಗಿದೆ. ಈ ಒಂದು ಎಜುಕೇಷನ್ ಲೆವೆಲ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಇದನ್ನು ಕೂಡ ಆ್ಯಡ್ ಮಾಡಿದ್ರೆ ಒಂದು ಸೊಸೈಟಿಗೆ ಒಂದು ಉತ್ತಮವಾದಂಥ ಮಕ್ಕಳನ್ನು ನಾವು ಕೊಡ್ಬೋದು. ಯಾಕಂದರೆ ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳಷ್ಟೇ ಅಲ್ಲ, ಈ ದೇಶನ ಆಳ್ತಕ್ಕಂಥ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಇಡೀ ದೇಶನ ಮುನ್ನಡೆಸ್ತಕ್ಕಂಥ ಲೀಡರ್ಗಳಾಗ್ಬೋದು. ಅದಕ್ಕೋಸ್ಕರ ಎಲ್ಲ ರೀತಿಯಿಂದ ಎಜುಕೇಷನ್ನು, ತಂತ್ರಜ್ಞಾನ ಮತ್ತು ಇನ್ನುಳಿದ ಅಂಶಗಳಲ್ಲಿ ಕೂಡ ಮಕ್ಕಳನ್ನು ಬೆಳೆಸಬೇಕಾದ ಅವಶ್ಯಕತೆ ಇದೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಮಾಡಿರ್ತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅರಳಿಕಟ್ಟೆ ಫೌಂಡೇಶನ್, ಅರಳಿಕಟ್ಟೆ ಸರ್ ಅವರಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ಒಂದು ಸುತ್ತ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.